ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ರೆ NS ಎಜುಕೇಷನ್ ಚಾನಲ್. ಇವತ್ತು ನಾವು ಸೆಕೆಂಡ್ PU ಕನ್ನಡ ವಿಷಯದ ಪದ್ಯ ಸಂಖ್ಯೆ 7 ಬೆಳಗು ಜಾವ ಈ ಪದ್ಯದ ಪ್ರಶ್ನೆ ಉತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ. ಈ ಪದ್ಯ ಬರೆದವರು ಜ್ಞಾನಪೀಠ ಪುರಸ್ಕೃತರಾದ ದ.ರಾ ಬೇಂದ್ರೆಯವರು. ಬಹು ಆಯ್ಕೆ ಪ್ರಶ್ನೆಗಳು. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಮಾರ ಅಥವಾ ಮನ್ಮಥ? ಬೇಟೆಗಾರ ಯಾರು? ಬೆಳಕು ಬೇಟೆಗಾರ. ಹುಸಿನಿದ್ದೆ ಸಾಕು ಎಂದು ಕವಿ ಬೇಂದ್ರೆಯವರು ಯಾರ ಕುರಿತು ಹೇಳಿದ್ದಾರೆ? ಮಕ್ಕಳ ಕುರಿತು ಹೇಳಿದ್ದಾರೆ. ಯಾವುದಕ್ಕೆ ಸೆಳೆವಿದೆ? ಜೀವನದ ನದಿಗೆ ಸೆಳೆವಿದೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುವುದು? ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುವುದು. ಚಿಂತ ನದಿ ಮುಳುಗಿರಲಿ ಎಂದು ಕವಿ ಯಾವುದರ ಕುರಿತು ಹೇಳಿದ್ದಾರೆ? ಮುಪ್ಪಿನ ಕುರಿತು ಹೇಳಿದ್ದಾರೆ. ಎರಡು ಅಂಕದ ಪ್ರಶ್ನೆಗಳು. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಮೂಡನ ದಿಕ್ಕು ಕಣ್ಣು ತೆರೆದಾಗ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗುತ್ತದೆ. ಜೇನ್ನೊಣದ ಹೆದೆಗೆ ಹೂಬಾಣವನ ಹೂಡುತ್ತಾನೆ ಹಾಗೂ ಗುಡಿ ಗೋಪುರಗಳಿಗೆ ಬಲೆಯನ್ನು ಬೀಸಿದಂತೆ ಬೆಳಕು ಬೇಟೆಗಾರ ಬರುತ್ತಾನೆ. ಎರಡನೇ ಪ್ರಶ್ನೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಜೀವನದ ಆನಂದ ರಸವನ್ನು ಕುಡಿಯಲು ಹುಸಿನಿದ್ದೆ ಸಾಕು. ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳಬೇಕು. ಹುಸಿನಿದ್ದೆ ಬಿಟ್ಟು ಬೇಗ ಎದ್ದೇಳಿ ಎಂದು ಕವಿ ಬೇಂದ್ರೆಯವರು ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶವನ್ನು ಕೊಡುತ್ತಾರೆ. ಮೂರನೇ ಪ್ರಶ್ನೆ. ಹುಸಿನಿದ್ದೆ ಸಾಕು, ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಹುಸಿನಿದ್ದೆ ಎಂಬುದು ಸೋಮಾರಿಗಳ ಲಕ್ಷಣ. ಬೆಳಗು ಜಾವದ ಸವಿಯನ್ನು ಸವಿಯಲು ಬೇಗ ಏಳಬೇಕು. ಅಂತೆಯೇ ಬಾಳಿನಲ್ಲಿ ಹೆಚ್ಚು ಹೆಚ್ಚು ಕಾರ್ಯಶೀಲರಾಗಿ ತುಂಬಿದ ಜೀವನ ನಡೆಸಲು ಬೇಗ ಎಚ್ಚರಗೊಳ್ಳಿ ಎಂದು ಕವಿ ಮಕ್ಕಳಿಗೆ ಹೇಳುತ್ತಿದ್ದಾರೆ. ನಾಲ್ಕನೇ ಪ್ರಶ್ನೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಯೌವನವು ಜೀವನದ ಬೆಳಗು ಜಾವ. ಯೌವನದ ಕಾಲದಲ್ಲಿ ನಿರಂತರ ಕಾರ್ಯಶೀಲರಾಗಿ ತುಂಬಿದ ಜೀವನವನ್ನು ಸಾರ್ಥಕಗೊಳಿಸಬೇಕು. ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿಯ ಕಾಲವೂ ಹೌದು. ಮುಪ್ಪು ಜೀವನದ ಸಂಧ್ಯಾಕಾಲ ಮತ್ತು ಚಿಂತೆಗಳಿಂದ ಆವರಿಸಿರುತ್ತದೆ ಎಂದು ಕವಿ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವನ್ನು ಹೇಳುತ್ತಾರೆ. ಐದನೇ ಪ್ರಶ್ನೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಪ್ರತಿದಿನವೂ ಬಾನಿನಲ್ಲಿ ಕತ್ತಲೆಯು ಸರಿಯುವುದು, ಪ್ರಕಾಶ ಕಾಂತಿಗಳು ಮೂಡುತ್ತವೆ. ಅದೇ ರೀತಿ ಪ್ರತಿ ವಸಂತ ಕಾಲದಲ್ಲೂ ಮರಗಳು ಚಿಗುರುತ್ತವೆ. ಹೀಗೆ ಬಾನು ಮತ್ತು ಮರಗಳು ನಿತ್ಯ ನೂತನವೆಂದು ಕವಿ ಹೇಳುತ್ತಾರೆ. ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಆಯ್ಕೆ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ.ರಾ ಬೇಂದ್ರೆಯವರ ಮುಕ್ತಕಂಠ ಸಂಕಲನದ ಬೆಳಗು ಜಾವ ಎಂಬ ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಬೆಳಗು ಜಾವದ ವರ್ಣನೆಯನ್ನು ಮಾಡುತ್ತಾ ಕವಿ ಈ ಮಾತನ್ನು ಹೇಳುತ್ತಾರೆ. ಪೂರ್ವ ದಿಕ್ಕಿನ ಕಣ್ಣು ತೆರೆದಂತೆ ನಕ್ಷತ್ರಗಳು ಜಾರಿ ಕತ್ತಲೆಯೆಲ್ಲ ಸೋರಿ ಹೋದಂತೆ ಬಾನಿನ ಬಣ್ಣ ರಂಗೇರುತ್ತಾ ಬೆಳಗಾಗುತ್ತದೆ. ಜೇನ್ನೊಣದ ಹೆದೆಗೆ ಮನ್ಮಥನು ಹೂಬಾಣ ಬಿಟ್ಟಂತೆ ಅವು ಎದ್ದು ಝೇಂಕರಿಸುತ್ತಿವೆ. ಗುಡಿ ಗೋಪುರ ಮನೆ ಮಠ ಹೀಗೆ ಜಗದ ತುಂಬ ಬೆಳಕಿನ ಬೇಟೆಗಾರ ಬಲೆಯನ್ನು ಬೀಸಿದಂತೆ ಕಾಣುತ್ತದೆ ಎಂದು ಕವಿ ವರ್ಣಿಸುತ್ತಾರೆ. ಸ್ವಾರಸ್ಯ ನೋಡ್ಕೊಳ್ಳಿ. ಬೆಳಗು ಜಾವವನ್ನು ವರ್ಣಿಸುವ ಕವಿ ಜಗದ ತುಂಬ ಬೆಳಕು ಹರಡುವುದನ್ನು ಬೇಟೆಗಾರನು ಬಲೆ ಬೀಸಿದಂತೆ ಎಂದು ವರ್ಣಿಸಿರುವುದು ವಿಶೇಷವೆನಿಸುತ್ತದೆ. ಎರಡನೇ ಸಂದರ್ಭ. ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಸಂದರ್ಭ. ನಮ್ಮ ಜೀವನದ ಯೌವನ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕವಿಯವರು ಕರೆ ನೀಡುತ್ತಾ ಈ ಮಾತನ್ನು ಹೇಳುತ್ತಾರೆ. ಜಗದ ತುಂಬ ಸುಂದರವಾದ ಬೆಳಗು ಮೂಡಿದೆ.
ಅದರ ಸೌಂದರ್ಯವನ್ನು ಆಸ್ವಾದಿಸುವ ಸುಸಮಯದಲ್ಲಿ ಹುಸಿನಿದ್ದೆಯಲ್ಲಿ ಮುಳುಗಿರಬೇಡಿ. ಹಾಗೆಯೇ ದುಂಬಿಯಂತೆ ಹಾರಾಡಬೇಕಾದ ಯೌವನ ಕಾಲದಲ್ಲಿ ಕಾರ್ಯಪ್ರವೃತ್ತರಾಗಿ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳಿ ಎಂದು ಕವಿ ಹೇಳುತ್ತಾರೆ. ಸ್ವಾರಸ್ಯ: ಪ್ರಕೃತಿಯ ಸುಂದರ ಬೆಳಗು ಜಾವದಂತೆ ಜೀವನದ ಯೌವನ ಕಾಲ, ಅದನ್ನು ಸಾಧ್ಯವಾದಷ್ಟು ಉಪಯೋಗಿಸಿಕೊಳ್ಳಿ ಎಂಬುದು ಕವಿಯ ಕರೆ. ಮೂರನೇ ಸಂದರ್ಭ: ಮರಣ ಬಂದಿತು ಕ್ಷಣವೂ ಉರುಳಿ. ಸಂದರ್ಭ: ಜೀವನದ ಬೆಳಗು ಜಾವವಾದ ಯೌವನ ಕಾಲ ಜಾರಿದಂತೆ ಮತ್ತೆ ಸಿಗದೆಂಬ ಎಚ್ಚರಿಕೆಯನ್ನು ಕವಿ ನೀಡುತ್ತಾ ಈ ಮಾತನ್ನು ಹೇಳುತ್ತಾರೆ. ಬೆಳಗು ಜಾವದ ಸೌಂದರ್ಯವನ್ನು ಸವಿಯಲು ಬೇಗನೆ ಎಚ್ಚರಗೊಳ್ಳಬೇಕು. ಹಾಗೆಯೇ ಜೀವನದ ಯೌವನ ಕಾಲವನ್ನು ಉಪಯೋಗಿಸಿಕೊಳ್ಳಲು ಬೇಗನೆ ಜೀವನ ವ್ಯಾಪಾರದ ಅಂಗಡಿ ತೆರೆಯಬೇಕು. ತಡ ಮಾಡಿದರೆ ಮುಪ್ಪು ಅಡರಿ ಸಾವು ಬಂದೇ ಬಿಡುವುದು. ಏಕೆಂದರೆ ಜೀವನವೆಂಬ ನದಿಗೆ ರಭಸ ಹಾಗೂ ಸುಳಿಗಳಿವೆ ಎಂದು ಕವಿ ಎಚ್ಚರಿಸುತ್ತಾರೆ. ಸ್ವಾರಸ್ಯ: ಜೀವನದ ಸೆಳವಿನಲ್ಲಿ ಬರುವ ಮರಣಕ್ಕೆ ಸಿಕ್ಕಿಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಳಬೇಕೆಂಬುದನ್ನು ಇಲ್ಲಿನ ಸ್ವಾರಸ್ಯ. ನಾಲ್ಕನೇ ಪ್ರಶ್ನೆ: ಬರಲುಂಟೆ ಸುಗ್ಗಿ ಮತ್ತೆ. ಸಂದರ್ಭ: ಜೀವನದಲ್ಲಿ ಅವಕಾಶಗಳು ಮತ್ತೆ ಮತ್ತೆ ಬರಲಾರದೆಂಬುದನ್ನು ಕವಿ ಹೀಗೆ ವಿವರಿಸುತ್ತಾರೆ. ಪ್ರಕೃತಿಯ ಬದಲಾವಣೆ ಪುನರಾವರ್ತನೆಯಾಗಲಿರುತ್ತಿರುತ್ತದೆ. ಬಾನಿನಲ್ಲಿ ದಿನದಿನವೂ ಪ್ರಕಾಶ ಕತ್ತಲಗಳು ಮೂಡುತ್ತವೆ. ವಸಂತ ಕಾಲ ಬಂದಾಗೆಲ್ಲ ಮರಗಳು ಚಿಗುರುತ್ತವೆ. ಆದರೆ ಮನುಷ್ಯ ಜೀವನದ ವಸಂತ ಕಾಲದ ಸುಗ್ಗಿ ಮತ್ತೆ ಮತ್ತೆ ಬರುವುದಿಲ್ಲವೆಂಬುದನ್ನು ಕವಿ ಹೇಳುತ್ತಾರೆ. ಸ್ವಾರಸ್ಯ: ಜೀವನದ ಸುಗ್ಗಿಯ ಕಾಲವ ಸಾರ್ಥಕತೆ ನಮ್ಮ ಕೈಯಲ್ಲಿದೆ ಎಂಬುದನ್ನು ಕವಿ ಸೂಚಿಸುತ್ತಾರೆ. ಐದನೇ ಪ್ರಶ್ನೆ: ಮುಳುಗಿರಲಿ ಮುಪ್ಪು ಚಿಂತನದಿ. ಸಂದರ್ಭ: ನಮ್ಮ ಜೀವನದ ಯೌವನ ಕಾಲವನ್ನು ಸಾರ್ಥಕಪಡಿಸಿಕೊಳ್ಳಲು ಕವಿ ಕರೆ ನೀಡುತ್ತಾ ಕವಿ ಈ ಮಾತನ್ನು ಹೇಳುತ್ತಾರೆ. ಪ್ರಕೃತಿಯಲ್ಲಿ ದಿನವೂ ಬೆಳಕು ಮೂಡುತ್ತದೆ. ನಮ್ಮ ಜೀವನದಲ್ಲಿ ಯೌವನವ ಮರುಕಳಿಸುವುದಿಲ್ಲ. ಮುಪ್ಪು ಬಂದರೆ ಚಿಂತೆಗಳು ಮುತ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹರೆಯವಿದ್ದಾಗಲೇ ಜೀವನದ ಸಾರ್ಥಕತೆಗೆ ಬೇಕಾದುದನ್ನು ಮಾಡಿ ಎಂದು ಕವಿ ಹೇಳುತ್ತಾರೆ. ಸ್ವಾರಸ್ಯ: ಮುಪ್ಪು ಚಿಂತೆಯ ಕಾಲ, ಯೌವನ ಚಿಂತನದಿಂದ ಕಾರ್ಯಪ್ರವೃತ್ತವಾಗುವ ಕಾಲ ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ. 4 ಅಂಕದ ಪ್ರಶ್ನೆಗಳು. ಮೊದಲನೆಯದು: ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂಬುದನ್ನು ಕವಿ ಬೇಂದ್ರೆ ಹೇಳಿದ್ದಾರೆ. ಎರಡನೇ ಪ್ರಶ್ನೆ: ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಹೇಗೆ ಸಫಲಗೊಳಿಸಬೇಕು ಎಂಬುದನ್ನು ಬೇಂದ್ರೆ ಕರೆ ಕೊಡುತ್ತಾರೆ. ಪ್ರಶ್ನೆ ಸಂಖ್ಯೆ 3: ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳಾವುವು? ನಾಲ್ಕನೇ ಪ್ರಶ್ನೆ: ಬಾಳಿನ ಅಶಾಶ್ವತೆ ಮತ್ತು ಪ್ರಕೃತಿಯ ನಿತ್ಯ ನೂತನತೆಯ ಗುಣವನ್ನು ಬೆಳಗು ಜಾವ ಕವನದಲ್ಲಿ ಕವಿ ಹೇಗೆ ವಿವರಿಸಿದ್ದಾರೆ? ಇದರ ಉತ್ತರ ನೋಡಿಕೊಳ್ಳಿ. ಇದೇ ರೀತಿಯ ನೋಟ್ಸ್ಗಳಿಗಾಗಿ NS ಎಜುಕೇಷನ್ PU ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ವಿಡಿಯೋಗೆ ಲೈಕ್ ಕೊಟ್ಟು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.